Hello students, welcome to Ishwari Tanisha channel. Students, ಈ ವಿಡಿಯೋದಲ್ಲಿ ನಾವು ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇಲ್ಲ ಟು ಪಾರ್ಟಿಸಿಪೇಟ್ ಇನ್ ಕೌನ್ಸಿಲಿಂಗ್ ಅನ್ನೋದನ್ನ ನೋಡೋಣ. ಸೊ ಬಿಫೋರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ಸ್, ಲೆಟ್ ಅಸ್ ಸಿ who are the candidates who are not eligible to participate in second round counseling. ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ. ಸೊ ನೋಡೋಣ. ಫಸ್ಟು ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಆಫ್ ಮೆಡಿಕಲ್ ಆರ್ ಡೆಂಟಲ್ ಫಸ್ಟ್ ರೌಂಡ್. ಸೊ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ, ಸೊ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಎಂಜಿನಿಯರಿಂಗ್ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ನೀವು ಅಡ್ಮಿಷನ್ ತೊಗೊತಾ ಇದ್ದೀರಾ ಅಂತ ಅರ್ಥ ಆ ಕಾಲೇಜಲ್ಲಿ. ಸೊ ಚಾಯ್ಸ್ 1 candidates of medical or dental are not eligible to participate in the second round. Next, choice 4 candidates of medical or dental first round. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಚಾಯ್ಸ್ 4 ಕೊಟ್ಟಿರೋದ್ರಿಂದ ನೀವು ಔಟ್ ಆಫ್ ಕೌನ್ಸಿಲಿಂಗ್ ಹೋಗಿರ್ತೀರಾ. ದೇರ್ ಫೋರ್ ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ನೆಕ್ಸ್ಟ್, candidates who have not exercised any choice even after allotment of medical or dental seat in the first round. ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ನೀವು ಯಾವುದೇ ಚಾಯ್ಸನ್ನು ನೀವು ಕೊಟ್ಟಿಲ್ಲ. 1 2 3 4 ಚಾಯ್ಸಸ್ ಇತ್ತಲ್ವ, ಅದು ಯಾವುದೇ ಚಾಯ್ಸನ್ನು ನೀವು ಕೊಟ್ಟಿಲ್ಲ. ಸೊ ಅದಕ್ಕೆ ನೀವು ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಸೊ ಈಗ ಕ್ಯಾಂಡಿಡೇಟ್ಸ್ ಕೇಳ್ಬೋದು, ನನಗೆ ಸೀಟೇ ಅಲಾಟ್ ಆಗಿಲ್ಲ, ನಾನು ಚಾಯ್ಸೇ ಎಂಟ್ರ್ ಮಾಡಿಲ್ಲ, ವಾಟ್ ಅಬೌಟ್ ಅಸ್ ಅಂತ. ಸೊ ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಅಂತಂದರೆ ನೀವು ಚಾಯ್ಸ್ ಎಂಟರ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ದೆರ್ ಇಸ್ ನೋ ನೀಡ್ ಫಾರ್ ದ ಕ್ಯಾಂಡಿಡೇಟ್ಸ್ ಟು ಹೂಮ್ ಸೀಟ್ ಇಸ್ ನಾಟ್ ಅಲಾಟೆಡ್. ಸೊ ನೋ ನೀಡ್ ಟು ಎಕ್ಸಸೈಸ್ ಎನಿ ಚಾಯ್ಸ್. ಸೊ ನೀವು ಚಾಯ್ಸ್ ಏನೂ ಕೊಡೋದು ಬೇಕಾಗಿಲ್ಲ, ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು, candidates who have exercised choice 1 or 2 in the first round of medical or dental course but fail to make the payment for the seat confirmed by them. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿರ್ಬೋದು ಅಥವಾ ಡೆಂಟಲ್ ಸೀಟ್ ಸಿಕ್ಕಿರುತ್ತೆ. ಸೊ ನೀವೇನು ಮಾಡಿರ್ತೀರಾ, ಚಾಯ್ಸ್ 1 ಆರ್ ಚಾಯ್ಸ್ 2 ಕೊಟ್ಟಿರ್ತೀರಾ. ಸೊ ಕೊಟ್ಟಾದಮೇಲೆ ನೀವು ಫೀಸ್ ಪೇ ಮಾಡಲೇಬೇಕಾಗುತ್ತೆ. ನೀವೇನಾದರೂ ಫೀಸ್ ಪೇ ಮಾಡಿಲ್ಲ ಅಂತಂದರೆ ದೆನ್ ಯು ಆರ್ ನಾಟ್ ಎಲಿಜಿಬಲ್ ಟು participate in the next round. Next, candidates who have exercised choice 1 after seat allotment in the first round of medical or dental courses but fail to collect the admission order. ಸೊ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರುತ್ತೆ ಅಥವಾ ಡೆಂಟಲ್ ಸೀಟ್ ಸಿಕ್ಕಿರುತ್ತೆ. ಚಾಯ್ಸ್ 1 ಕೊಟ್ಟಿರ್ತೀರ, ಫೀಸು ಸಹ ಪೇ ಮಾಡಿರ್ತೀರ. ಫೀಸ್ ಪೇ ಮಾಡಾದಮೇಲೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಕಾಲೇಜಿಗೆ ಹೋಗಿ ಚಾಯ್ಸ್ 1 ಅಂತಂದರೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿರ್ತೀರ. ಸೊ ನೀವು ಅಡ್ಮಿಷನ್ ಆರ್ಡರೇ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟು, candidates who have surrendered or cancelled their medical or dental allotted seats after medical or dental first round. ಸೊ ಸ್ಟೂಡೆಂಟ್ಸ್, ಇದು ತುಂಬ ಇಂಪಾರ್ಟೆಂಟ್ ಆದ ಪಾಯಿಂಟು. ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ, ಮೆಡಿಕಲ್ ಸೀಟು ಅಥವಾ ಡೆಂಟಲ್ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ. ನೀವು ಚಾಯ್ಸ್ 2 ಅನ್ನು ಕೊಟ್ಬಿಟ್ಟು ನೀವು ಪೇಮೆಂಟ್ ಸಹ ಮಾಡಿರ್ತೀರ. ಸಾರಿ, ಚಾಯ್ಸ್ 1 ಆಗಿರ್ಬೋದು, ಚಾಯ್ಸ್ 2 ಆಗಿರ್ಬೋದು, ಕೊಟ್ಬಿಟ್ಟು ನೀವು ಪೇಮೆಂಟ್ ಮಾಡ್ಕೊಂಡಿರ್ತೀರ. ಸೊ ಪೇಮೆಂಟ್ ಆದಮೇಲೆ ಸಪೋಸ್ ನೀವು ಆವಾಗ ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ನೀವು ಆಗ ಕ್ಯಾನ್ಸಲ್ ಮಾಡಬಹುದು. KEAಗೆ ಹೋಗ್ಬಿಟ್ಟು ಪೆನಾಲ್ಟಿಯನ್ನು ಪೇ ಮಾಡಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಕ್ಯಾನ್ಸಲ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸರೆಂಡರ್ಡ್ ಆರ್ ಕ್ಯಾನ್ಸಲ್ಡ್ ದೇರ್ ಮೆಡಿಕಲ್ ಆರ್ ಡೆಂಟಲ್ ಸೀಟ್. ಸೊ ನೀವೀಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಅಂದರೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ವ, ಅದಕ್ಕಿಂತ ಮುಂಚೆ ನೀವು ಹೋಗಿ ನೀವು ಕ್ಯಾನ್ಸಲ್ ಮಾಡ್ಕೋಬೋದು ಸೀಟನ್ನು. ಸೊ ಕ್ಯಾನ್ಸಲ್ ಮಾಡಾದಮೇಲೆ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಫೇಲ್ ಟು ಪೇ ದಿ ಕಾಷನ್ ಡೆಪಾಸಿಟ್. ಸೊ ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಕಾಷನ್ ಡೆಪಾಸಿಟ್ ಪೇ ಮಾಡಲೇಬೇಕಾಗುತ್ತೆ. ಸೊ ಮೆಡಿಕಲ್ಗೆ MBBS ಸೀಟ್ ಬೇಕು ಅಂತಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಕಾಷನ್ ಡೆಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಕಾಷನ್ ಡೆಪಾಸಿಟ್ ಯಾರೆಲ್ಲ ಪೇ ಮಾಡಬೇಕು ಅನ್ನೋದನ್ನ ಸಹ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್ ಕಾಷನ್ ಡೆಪಾಸಿಟ್, ಯು ಕ್ಯಾನ್ ವಾಚ್ ದೋಸ್ ವಿಡಿಯೋಸ್. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.